ಬೇಡ್ಕೊಂತೀನಿ, ಯಾಕೆ ನನ್ನ ಈ ಥರ ಉಡ್ಸಿದ್ಯಾ, ಈ ಥರ ಕಲರ್ ಉಡ್ಸಿದ್ಯಾ. ಈ ಕಡೆ ಬಂದ ತಕ್ಷಣ ಗೊತ್ತಾಗ್ತಿಲ್ಲ ಕಣೆ. ಎತ್ತು ಪ್ಯಾನಿಕ್ ಆಯ್ತು, ಭಯ ಆಗ್ತಿದೆ, ಪ್ಯಾನಿಕ್ ಆಗ್ತಿದೆ. ಸೇದದಂತೂ ಸೇದಲ್ಲ, ಹ್ಯಾಶಾರು ನೀಟಾಗಿ ಬಿಡೋಣ ಅಂತ. ಹಳೆಯ ಕಾಲದ ಬಾವಿ ಇತ್ತು ಹಿಂಗೆ. ನಿಮಗೆ ನೋಡ್ಕೊಳ್ಳಿ, ನಾನು ನೋಡಿ ಒಳ್ಳೆ ಮಂಗಿ ಥರ ಇದ್ದೇನೆ. ನಾನು ಎಷ್ಟು ಇಷ್ಟಪಡ್ತೀನಿ ನೀನು ಅಷ್ಟೇ ಇಷ್ಟಪಡ್ತೀಯ, ಹಾಗಾಗಿ ನೀನು ನನ್ನ ಕಾರ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ನಿಂಗೆ ಕೊಡ್ತೀನಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತು ಸಂಡೇ ಬೇರೆ, ತುಂಬ ಬೋರ್ ಆಗ್ತಾಯಿತ್ತು. ಬೆಳಿಗ್ಗೆ ಎಲ್ಲ ಚಂಪುಗೆ ಸ್ನಾನ ಮಾಡಿಸಿ ಇವಾಗೆಲ್ಲರೂ ಹೊರಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಐ ಡೋಂಟ್ ನೋ ಎಲ್ಲಿಗೆ ಹೋಗಬೇಕು ಅಂತ. ಇವತ್ತು ಬೇರೆ ಬಿಸಿಲು ಬರ್ತಾಯಿದೆ. ಎಲ್ಲಾದರೂ ಟ್ರೆಕ್ಕಿಂಗ್ ಹೋಗೋಣ ಅಂದರೆ ಈ ಥರ ಬಿಸಿಲು ಬಂದರೆ ಅಲ್ಲಿ ಚೆನ್ನಾಗೇ ಇರಲ್ಲ. ಸೊ ರ್ಯಾಂಡಮಾಗಿ ಹೊರಟಿದ್ದೀವಿ, ನೋಡೋಣ. ಹೋಗ್ತಾ ಅಕ್ಷನೂ ಪಿಕ್ ಮಾಡಬೇಕು, ಅವಳು ಬರ್ತೀನಿ ಅಂತ ಅಂದಿದ್ದಾಳೆ. ಸೊ ಪ್ಲೇಸಿಗೇನು ಕಡಿಮೆ ಇಲ್ಲ, ಆನ್ ದ ವೇ ಎಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ ಗೈಸ್. ಇವತ್ತು ನನ್ನ ಔಟ್ಫಿಟ್ ಬ್ಲ್ಯಾಕ್ ಪ್ಯಾಂಟ್ ವಿತ್ ಆರೆಂಜ್ ಟಾಪ್. ಹಾಯ್ ಮ್ಯಾಮ್, ಬನ್ನಿ ಇಲ್ಲಿ ಒಂಚೂರು, ಯಾಕೋ ಸುಸ್ತಾಗ್ತಿದೆ, ತಲೆ ಎಲ್ಲ ಹಿಡ್ದಂಗೆ ಆಗ್ತಾಯಿದೆ. ಹಾಯ್ ಮ್ಯಾಮ್. ಹಲೋ, ಹೌ ಆರ್ ಯು? ಐ ಆಮ್ ಗುಡ್. ಲುಕಿಂಗ್ ಬ್ಯೂಟಿಫುಲ್ ಆ್ಯಸ್ ಆಲ್ವೇಸ್. ಚೆಂದ ಕಾಣ್ತಿದ್ಯಾ, ಔಟ್ಫಿಟ್ ಚೆನ್ನಾಗಿದೆ. ಯಾಕೆ ಈ ಥರ ಹಿಡ್ಕೊಂಡಿದ್ಯಾ ಟವಲ್? ಇಲ್ಲ, ನೀನು ರೂಮ್ನ ತುಂಬ ಗಲೀಜಾಗಿ ಇಟ್ಕೊಂಡಿದ್ದೆ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ. ಹಂಗೆ ಕರ್ದಲ್ಲ ಅಂತ ಬಂದೆ. ಓ, ಎಷ್ಟು ಪಾಪದ ಹುಡುಗಿ, ನೋಡಿದವರು ಎಷ್ಟು ಕೆಲಸ ಮಾಡ್ತಾಳೆ ಈ ಹುಡುಗಿ ಅಂತ. ಗೈಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಒಂದೇ ಒಂದು ಟವಲ್ ಎತ್ತಿಡೋಕ್ಕೆ ಇಷ್ಟೆಲ್ಲ ಮಾತಾಡಿದ್ಲು. ಸರಿ ಬಾ, ಟೈಮ್ ಆಯಿತು, ಅಕ್ಷುಗೆ 3 ಗಂಟೆಗೆ ಹೊರಟಿರು ಅಂತ ಹೇಳಿದ್ವಿ. ಇವಾಗ ಆಲ್ರೆಡಿ 3:30. ನಾವು ಯಾವಾಗಲೂ ಟೈಮು ಸ್ವಲ್ಪ ಅರ್ಧ ಗಂಟೆ 1 ಗಂಟೆ ಎಕ್ಸ್ಟ್ರಾನೇ ಆಗುತ್ತೆ, ಆನ್ ಟೈಮಿಗೆ ಇರೋಕ್ಕೆ ಆಗಲ್ಲ. ಡ್ರೈವಿಂಗು ಗೈಸ್, ಚೇತು ಕಾರ್ ಕೊಟ್ಟಿದ್ದಾಳೆ. ನೀನೇ ಪುಣ್ಯವಂತೆ. ಚೇತು ಯಾರಿಗೂ ಕಾರ್ ಕೊಡಲ್ಲ ಗೊತ್ತಾ, ನನಗೊಬ್ಳಿಗೆ, ಯಾರಿಗೂ ಕೊಡಲ್ಲ. ಯಾಕೆ ಚೇತು ನನಗೆ ಮಾತ್ರ ಕೊಡ್ತೀಯಾ? ವೆನ್ ಯು ಲವ್ ಸಮಥಿಂಗ್, ಅದನ್ನು ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಭದ್ರವಾಗಿ ಇಟ್ಕೋಬೇಕು. ಇವಾಗ ನೋಡು, ನನ್ನ ಕಾರ್ನ ನಾನು ಎಷ್ಟು ಇಷ್ಟಪಡ್ತೀನಿ, ಆ ಥರ ಬೇರೆಯವರು ಇಷ್ಟಪಡೋಕ್ಕಾಗಲ್ಲ ಅಲ್ವಾ? ನೀನೊಬ್ಬಳೇ ಆ ಥರ ಇಷ್ಟಪಡೋಕ್ಕಾಗೋದು. ನಾನು ಎಷ್ಟು ಇಷ್ಟಪಡ್ತೀನಿ ನೀನು ಅಷ್ಟೇ ಇಷ್ಟಪಡ್ತೀಯ, ಹಾಗಾಗಿ ನೀನು ನನ್ನ ಕಾರ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ನಿಂಗೆ ಕೊಡ್ತೀನಿ ಅಷ್ಟೇ. ಸೊ ಬೇರೆಯವರಿಂದನೂ ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಆಗಲ್ಲ. ಗುಡ್. ಏನಿವತ್ತು ಬಿಸಿಲು ಹಿಂಗೆ ಹೊಡಿತಾ ಇದೆ, ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ ಗೈಸ್. ಆ್ಯಂಡ್ ನಮಗೆ ಕಾರಲ್ಲಿ ಕೂತ ತಕ್ಷಣ ಏನೋ ಒಂಥರ ಖುಷಿ. ನಾವು ಟ್ರಾವೆಲ್ ಪರ್ಸನ್ ಅಲ್ಲ. ಲೈಕ್ ಗೈಸ್, ಡಿಸ್ಕಷನ್ ಆಗಿ ನಾವು ದೇವರ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಎಲ್ಲರೂ ಹೋಗೋ ಟೈಮಲ್ಲಿ ನಾವು ಹೋಗ್ತಾ ಇದ್ದೀವಿ. ಸದ್ಯ ಮಳೆ ಬಂತು, ನೋಡೋಣ. ಅಲ್ಲಿ ಕ್ಲೋಸ್ ಆದರೆ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ನಾವು ಮಾತ್ರ ಎಂಜಾಯ್ ಮಾಡಿದ್ವಿ ಡ್ರೈವ್ನ. ಮಳೆ ಬರ್ತಿದೆಯೇನೆ? ನಿಮ್ಗೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಲ್ವಾ ಚೇತನ ಮಳೆ ಬಂದರೆ? ನಾನು ಬಡವ, ನೊಂದಿದ್ದೇನೆ. ಈ ಥರ ಕಾಲಲ್ಲಿ ಓದಿಲ್ಲ ಅಥವಾ ಏನಾದ್ರು ತಗೊಂಡು ನೋಡಿ ಓದ್ಬಿಡು, ಹಂಗೆ ಓದಿ ಅಲ್ಲ, ಹೇಳ್ದೆ ವ್ಯೂ ನೋಡ್ರು, ಎಂಜಾಯ್ ಮಾಡ್ರು. ಇವತ್ತು ನಮ್ಮ ಅಕ್ಷು ಗೂಗಲ್ ಮ್ಯಾಪ್, ಅವಳು ಎಲ್ಲಿ ಹೇಳ್ತಾಳೋ ನಾವು ಅಲ್ಲಿಗೆ ಹೋಗೋದು. ರಾಂಗ್ ಆದರೆ ರಾಂಗ್ ಆಗಿರಬೇಕು. ಮಜಾ ಅಕ್ಷುಗೆ ಹೇಳೋದು. ಅಲ್ಲೊಂದು ರೂಟ್ ಇತ್ತು, ಆ್ಯಕ್ಚುಲಿ ಮೇಲ್ಗಡೆ ಹೋಗ್ಬೇಕಲ್ವಾ? ನಾವು ಹೋಗ್ತಾ ಕೆಳಗಡೆ ಹೋಗ್ತಿದ್ದೀವಲ್ಲ, ದೇವ್ರ ಮನೆ ಮೇಲ್ಗಡೆ ಇದೇ ರೂಟ. ಇನ್ನು 18 ನಿಮಿಷ ಇದೆಯಾ? ತುಂಬ ದೂರ ಬಂದ್ಬಿಟ್ವಿ ನಮ್ಮ ಚಿಕ್ಕಮಗಳೂರಿಂದ. ಓ ಗಾಡ್, ಚಿಕ್ಕಮಗಳೂರಿಂದ 2.5 ಅವರ್ ಇದೆ ಗೈಸ್. ಸುಳ್ಳು, 1.5 ಗಂಟೆ ಕಣೆ. ಅವಾಗಲೇ ಹೇಗೆ 2.5? ಅದು ಬೇರೆ, ಸರಿ. ರಾಂಗ್ ರೂಟ್. 1.5 ಅವರ್ ಇದೆ ಗೈಸ್ ಅಷ್ಟೇ, ಆರಾಮಾಗಿ ಬರ್ಬೋದು. ನಾವು ಇಲ್ಲಿ ಇದ್ಕೊಂಡು ಬರೋದೇ ಇಲ್ಲ, ಎಷ್ಟೋ ವರ್ಷಗಳಾದ್ಮೇಲೆ ಬರ್ತಾ ಇದ್ವಿ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು 3 ಜನನೇ ಕಾಲೇಜ್ ಟೈಮಲ್ಲಿ ಬಂದಿದ್ವಿ, ಯಾರ ಜೊತೆನೋ ಗೊತ್ತಿಲ್ಲ, ಅದು ಮರ್ತೋಗಿದೆ. ಸೊ ಇವಾಗ ನಾವು ಮತ್ತೆ ರೀಯೂನಿಯನ್ ಆಗಿ
ಮತ್ತೆ ನಾವು ರಿಯೂನಿಯನ್ ಆಗಿ ಬರ್ತಾ ಇದೀವಿ. ನಾವು 3 ಜನನೇ ಬರ್ತೀವಿ. ಮತ್ತೆ ನಾವು 3 ಜನನೇ ಬರ್ತಿದೀವಿ. ಅದೇ ಎಪಿಕ್ ಅಂದ್ರೆ ನಿಮಗೆ ಗೊತ್ತಿಲ್ಲ ಇದ್ರದ್ದು ಬಗ್ಗೆ ಎಲ್ಲ. ಇದೆಲ್ಲ ಹೇಳ್ಬಿಟ್ರೆ ಗಡ 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 ನಡ್ಗೋಗ್ಬಿಡ್ತೀರಾ. ಹೇಳಕ್ ಹೋಗ್ಬೇಡ. ನಾನು ಹೇಳಲ್ಲಪ್ಪ. ವ್ಯೂ ನೋಡ್ ಎಂಜಾಯ್ ಮಾಡಿ ಸಾಕು. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ರಾ ರಾ. ಯಾಯಿಂದ ಯಾವ್ದು ಹೇಳಿ ಭೂಮಿಕಾ? ಯಮ್ಮೋ ಬರೀ ಎಂತ ಸಂಖ್ಯೆ ಬರುತ್ತೆ ನಿಂಗೆ? ಹೇಳ್ದೆ ಯಾಯಿಂದ ಯಾವ ಹಾಡು ಹೇಳ್ತೀಯ ಅಂತ ಕೇಳ್ದೆ, ಅದಕ್ಕೆ ಹೇಳ್ಕೊಟ್ರೆ. ರಿಯಾಲಿಟಿ ಚೆಕ್ ಆಯ್ತು ಇವತ್ತು. ಯಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ, ನಾ ಹೇಳು ನೀನು. ನವಿಲೇನೋ ಕುಣಿಬೇಕು, ಕೋಗಿಲೆಯೋ ಹಾಡಬೇಕು, ಅಕ್ಕನೂ ದುಡಿಬೇಕು, ಅವ್ವನೂ ಹಡಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ದೇವ್ರ ಮನೆ ಈ ಕಡೆ ಕಣೆ. ನಿನ್ನ ಕಟ್ಕೊಂಡ್ರೆ ಮುಗಿತ್. ಹೌದಾ, ಈಸಿ ಇದೆ. ಓಕೆ, ಜನ ಇದ್ದಾರ ಮುಂದೆ? ಸೂಪರ್. ಅವ್ರು ಸರ್ಕಾಸ್ಟಿಕ್ ಆಗಿ ಫ್ಯಾಂಟಾಸ್ಟಿಕ್, ಆಸಮ್. ಸೂಪರ್ ಕ್ಯಾಲಿಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷನ್. ನಾನು ಮೇಲ್ಗಡೆ ಬಂದ ತಕ್ಷಣ ಗೈಸ್, ದಿಸ್ ಇಸ್ ದ ರೋಡ್. ಬಾ ಬೇಗ ಬಾ. ಏಕೆ ಅಲ್ಲಿ ಬಂತು? ಯಾಕೆ ಭೂಮಿಕಾ? ಗೊತ್ತಾಗ್ತಿಲ್ಲ ಕಣೆ. ಎತ್ತು ಹೇಳ್ತೀನಿ. ಎತ್ತು ಫಸ್ಟ್ ಎತ್ತಪ್ಪ. ಎತ್ತು ನೀನು ಎತ್ಬಿಟ್ಟು ಓಡಿಸ್ಬೇಕು ಇವಾಗ. ಎತ್ತು ಎತ್ತೆ ಫಸ್ಟ್ ಎತ್ತೆ ನೀನು. ಇವಾಗ ಓಡಿಸೆ. ಇವಾಗ ಬಿಡು. ಓಡಿಸು, ಕೊಡು. ಹುಷಾರ್, ನೀನು ಕರಡೆ ಬಾ, ಅಲ್ಲಿ ಇದಾಗುತ್ತೆ. ನಂಗೂ ಗೊತ್ತಾಗ್ತಿಲ್ಲ ಕಣೆ, ಅಲ್ಲೇನೋ ಆಯ್ತು. Stagnant under pressure. Let me guide you. 'Cause there ain't no way to the pressure of the outside. Feel like taking over. ಇನ್ನ ರೀಚ್ ಆಗಿಲ್ಲ. ಇನ್ನ 2 ಕಿಲೋಮೀಟರ್ಸ್ ಇದೆ. ಭೂಮಿಕಾ 3 minutes ಇದೆ. ಭೂಮಿಕನಿಂದ ಡಿಲೇ ಆಗ್ತಾ ಇದೆ. ಮಕ್ಕ ಓಡಿಸ್ತಿಲ್ವಾ ಇಲ್ಲಿ? ಪಾಪ ಅವಳಿಗೆ ಓಡ್ಸಕ್ ಪ್ಯಾನಿಕ್ ಆಯ್ತು. ಭಯ ಆಗ್ತಿದೆ, ಪ್ಯಾನಿಕ್ ಆಗ್ತಾ ಇದೆ. ಬೇಕು ಅಂತ ಹೇಳ್ಬಾರ್ದು. ಇಲ್ಲಿಲ್ಲಮ್ಮ. ಅಕ್ಷು ಸ್ಟ್ರೈಟಾ? Camera is not justifying. Yes. Camera is not justifying its beauty. Oh my god. ಏಯ್, ನಂದಿದಾಕೆ ಪಾರ್ಕಿಂಗ್ ಲೈಟು ಹೆಂಗ್ ಕಾಣುತ್ತೆ ಗೊತ್ತಾ? ಕತ್ತೆ ಆಗಿದ್ರಲ್ಲ, ಬೆಳಕಿದ್ರಿ. ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಸಿಕ್ಕಾಪಟ್ಟೆ ಟೂರಿಸ್ಟ್ ಅವ್ರು ಬಂದಿದ್ದಾರೆ. ಹಿಂಗೆ ಹೋಗೋಣ ಬಂದರು. ನಾವು ಬಂದಿದ್ದೆ ಲೇಟು. ಡಿಸೈಡ್ ಬೇಗ ಮಾಡಿದ್ದಿದ್ರೆ
ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಓ ಗಾಡ್, ಫುಲ್ಲು ಮಳೆ ಗೈಸ್, ನೆನ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ನಾವು ಅಲ್ಲಿ ಮೇಲ್ಗಡೆ ತನಕ ಹೋಗ್ಬಿಟ್ಟು ಬಂದ್ವಿ. ಸುಮ್ಮನೆ ಟೆಂಪಲ್ ಹತ್ರ ಹೋಗೋಣ ಬನ್ನಿ. ಇಲ್ಲೇ ಟೆಂಪಲ್ ಇರೋದು, ಅಲ್ಲಿ ನೋಡಿ ಹಳ್ಳ. ಹಾಂ, ಮಳೆ ಹೋಯಿತು, ಸ್ವಲ್ಪ ಬರುತ್ತೆ ಹೋಗುತ್ತೆ. ನಾನು ಆವಾಗಲೇ ಮಾತಾಡಿದ್ದೆಲ್ಲ ರೆಕಾರ್ಡೇ ಆಗಿಲ್ಲ ಗೈಸ್. ಈ ಮೈಕು ನಾನು ಕಾರಲ್ಲೇ ಬಿಟ್ಟು ಬಂದಿದ್ದೆ. ಇದು ಚೇತು ಮೈಕಲ್ಲಿ ಮಾತಾಡ್ತಾ ಇರೋದು ಇವಾಗ. ಆ್ಯಂಡ್ ಇಲ್ಲಿ ಫುಲ್ ಹೆಂಗಿದೆ ನೋಡಿ ರೋಡಲ್ಲವೇ. ಯಾ, ಇವರೇ ಮಾಡ್ಕೊಂಡಿರೋದು. ಹುಷಾರು, ಕೈ ಕೊಡಮ್ಮ ನೀನು. ಬೇರೆ ಥರ ನಂದು ಹಂಗೆ ಇದೆ. ಚೇತು ಒಬ್ಬಳೇ ಕರೆಕ್ಟಾಗಿ ಬಂದಿರೋದು. ಅವಳು ಶೂ ಹಾಕ್ಕೊಂಡು ಬಂದಿದ್ದಾಳೆ. ಯಪ್ಪ, ಇನ್ನೊಂದು ಚೂರು ಬೇಗ ಬಂದಿದ್ರೆ ಬೆಳ್ಕಲ್ಲಿ ಇನ್ನೂ ಸಕಾರ ಕಾಣ್ತಿತ್ತು ಗೈಸ್. ನೀವೇನಾದ್ರು ಪ್ಲ್ಯಾನ್ ಮಾಡೋದಾದರೆ ದೇವ್ರ ಮನೆಗೆ ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡಿ. ಸೊ ಚಿಕ್ಕಮಂಗ್ಳೂರಿಂದ ಜಸ್ಟ್ 1.5 hour ಜರ್ನಿ. ಆ್ಯಂಡ್ ಅಷ್ಟು ಮೂಡಿಗೆರೆ ಹತ್ರ ಇರೋದು ಈ ಪ್ಲೇಸ್. ಸಕ್ಕರಾಗಿದೆ ಆ್ಯಕ್ಚುಲಿ. ಇಲ್ಲ ಕಣೆ, ಓಪನ್ ಇಲ್ಲ ಗೈಸ್. ನಾನು ಒಬ್ಬಳೇ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಇವರಿಬ್ಬರು ಬರಂಗಿಲ್ಲ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಹೋಗ್ತಾ ಇರೋದು. ಹೋದ ವರ್ಷ ಬಂದ್ರೂ ನಾನು ಹೋಗಿರಲಿಲ್ಲ. ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಟೆಂಪಲ್ ತುಂಬಾ ಚೆನ್ನಾಗಿದೆ. ಇದ್ರದ್ದು ಆಪೋಸಿಟ್ಟೇ ಅದಿರೋದು, ಲೈಕ್ ಒಂದು ಚಿಕ್ಕ ಪಾಂಡ್ ಥರ. ಗೈಸ್, ನಾವು 8 ವರ್ಷ ಹಿಂದೆ ಬಂದಿದ್ದು. ನಾವು 3 ಜನ ಸೇಮ್, ಲೈಕ್ 3 ಜನ ಒಟ್ಟಿಗೆ ಬಂದಿದ್ದು. ಆವಾಗ ತುಂಬ ಚೆನ್ನಾಗಿತ್ತು. ಹಳೇ ಕಾಲದ ಬಾವಿ ಇತ್ತು. ಇವಾಗೆಲ್ಲ ಫುಲ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಹಾಕಿರ್ತೀನಿ ನಿಮಗೆ ಫೋಟೋ ಹಳೇದು. ಆವಾಗಲೇ ಚೆನ್ನಾಗಿತ್ತು. ಹಳೇ ಕಾಲದ ಬಾವಿ ಇತ್ತು. ಫುಲ್ಲು ಸುತ್ತಲೂ ನೀರಿತ್ತು. ಇನ್ನೊಂದು ಚೂರು ಬೇಗ ಬಂದಿದ್ರೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು, ಕ್ಲಿಯರಾಗಿ ಕಾಣ್ತಾ ಇತ್ತು. ಇವಾಗ ಅಷ್ಟು ಗೊತ್ತಾಗಲ್ಲ. ಇದೇ ದೇವ್ರ ಮನೆ. ಇದನ್ನು ನೋಡೋಕ್ಕೆ ತುಂಬ ಜನ ಬರ್ತಾರೆ. ಬಟ್ ಬೆಟ್ಟಕ್ಕೂ ಹೋಗ್ತಾರೆ. ಇಲ್ಲಿ ಅಪೋಸಿಟೇ ದೇವಸ್ಥಾನ ಇರೋದು, ಟೆಂಪಲ್ ಇರೋದು. ವಿಸಿಟ್ ಮಾಡಿ. ಕ್ಲಿಯರ್ ಆಯಿತು ನೋಡಿ. ದಿಸ್ ಈಸ್ ಅ ವ್ಯೂ. ಸುತ್ತ ನೀರು ಆ್ಯಂಡ್ ಮಧ್ಯದಲ್ಲಿ ಬಾವಿ. ಏನು ಟೈಮಿಂಗ್, ಇನ್ನೇನು ಹೋಗಬೇಕಾಗಿತ್ತು ಕರೆಕ್ಟಾಗಿ. 8 ವರ್ಷ ಹಿಂದೆ ಬಂದಿದ್ವಿ ಅಂತ ಹೇಳಿದ್ವಲ್ಲ, ಸುಮ್ಮನಿರೆ. ಏನು ನಾನು ನೋಡಿ ಒಳ್ಳೆ ಮಂಗಿ ಥರ ಇದ್ದೀನಿ, ನೀನೇ ಚೆನ್ನಾಗಿರೋದು. ನಮ್ಮದ್ರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಇವಳು. ನೆಕ್ಸ್ಟ್ ಬ್ಯೂಟಿಫುಲ್ ನಾನೇ. ಲಾಸ್ಟ್ ನಾನು. ಫಸ್ಟ್ ಇಲ್ಲ ನೀನೆ, ಸೆಕೆಂಡ್ ಚೇತು. ಫಸ್ಟ್ ಪ್ಲೇಸ್ ನೀನೇ ಇಟ್ಕೊ ಗೈಸ್. ಇಲ್ಲೇ ಕೂತಿರೋದು. ಹಿಂದೆ ಬಾವಿ ಇದೆ ನೋಡಿ, ಇದೇ ಬಾವಿ. ಬಟ್ ಕನ್ಸ್ಟ್ರಕ್ಟ್ ಬೇರೆ ಥರ ಮಾಡಿದ್ದಾರೆ ಹೊಸದಾಗಿ. ಪ್ರೈವೇಟ್. ಟೂ ಮಚ್ ಗೈಸ್, ಪ್ರೈವಸಿ ಹಾಳು ಮಾಡಬಾರ್ದು. ಅದಕ್ಕೆ 2 ತೋರಿಸಿದ್ದೀನಿ. ಬಟ್ ಆದ್ರೂ ನಿಮಗೆ ಫೋಟೋ ಹಾಕಿರ್ತೀನಿ. ಯಪ್ಪ, ಫೋಟೋಗ್ರಾಫರ್ ಕೆಲಸ ಇಲ್ಲೂ ಬಿಡಲಿಲ್ಲ. ಅದು ಸ್ಯಾಟಿಸ್ಫ್ಯಾಕ್ಷನ್. ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಾಳೆ. ಹೊಡೆದು ಬಂದ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೊಡೆದಿತ್ತು. ಇದೇನು ಫಸ್ಟ್ ಟೈಮ್ ಹೊಡಿತಾರಲ್ಲ. ಕ್ಲಿಕ್ ಹೋಗಿ ಬಂದು ನಿನಗೆ ಕೇಳ್ತಾರಲ್ಲ, ಹೆಂಗೆ ಗೊತ್ತು ಅವರಿಗೆ ನೀನು ಫೋಟೋಗ್ರಾಫರ್ ಅಂತ? ಅಂದರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೂ ಇಸ್ ಟ್ಯಾಲೆಂಟೆಡ್, ಹೂ ಇಸ್ ನಾಟ್ ಅಂತ. ನನ್ನ ಹತ್ರ ಬಂದರೆ ಸಾಕು, ಬರೀ ಹಿಂಗೆ ಮಾತಾಡ್ತೀಯ. ಬರಲ್ಲ, ಹೋಗಮ್ಮ. ಈ ಅಂಗಡೀಲಿ ಕಾಫಿ ಅಥವಾ ಏನಾದ್ರು ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀವಿ. ಬಟ್ ಇಲ್ಲಿ ನಾವು ಕ್ಯಾಶ್ ತರಲಿಲ್ಲ. ಇದೇ ಸಮಸ್ಯೆ ಆಗುತ್ತೆ. ಒಂದೇ ಒಂದು ನೆಟ್ವರ್ಕ್ ಇದೆ ಇಲ್ಲಿ. ನೋಡುವ. ಅಣ್ಣ, ಫೋನ್ಪೇ ಇದೆಯಾ? ಇದೆಯಾ? ಹೌದಾ? ಪಿಕ್ ಮಾಡು. ಹಲೋ ಹಲೋ ಆಂಟಿ. ಹಲೋ ಆಂಟಿ. ಹಲೋ, ಆಮ್ಮ, ಎಲ್ಲಿದ್ದೀರಾ? ದೇವರ ಮನೆ. ಬಂದಿಲ್ಲ ಇನ್ನು? ಟೈಮ್ ಆಯ್ತು. ಬರ್ತಾ ಇದ್ದೀವಿ. ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತಲ್ವ? ಇನ್ನು ಬರೋತ್ತಿಗೆ ಲೇಟ್ ಆಗುತ್ತಾ ಅಂತ. ಇಲ್ಲಿ ಟ್ರಾಫಿಕ್ ಇತ್ತು, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಓ, ಯಾರ್ಯಾರು ಹೋಗಿದ್ದೀರಾ? ನೀನು, ಅಕ್ಷರ, ಚೇತನ. ಬನ್ನಿ. ಹಾಂ ಸರಿ. ಇದು ಬನ್ನಿ ಬೇಗ. ಹಾಂ ಬನ್ನಿ, ಹೇಳ್ತೀವಿ. ನಡೀರು. ಸ್ಟಾರ್ಟ್ ಮಾಡಿ. ಹೋಗೋಣ ಬನ್ನಿ. ನಮ್ಮ ನೋಡ್ತಿರುತ್ತೀರಿ.
ಆಂಟಿ ಹಿಂಗೆ ನಿಮಗೆ ಯಾಮಾರಿಸ್ತಾ ಇರೋದು ನೋಡ್ಕೊಳ್ಳಿ. ನಾನು ಯಾಮಾರಿಸ್ತಿಲ್ಲ. ಟ್ರಾಫಿಕ್ ಜಾಮ್ ಆಗಿದೆ, ಆ್ಯಕ್ಚುಲಿ ಟ್ರಾಫಿಕ್ ಜಾಮ್ ಆಗಿದೆ. ಚಲೋ ಅವರೇ ಮಾತಾಡ್ರಿ ರೀ, ಮಾತಾಡಿ. ನಮ್ಮ ಗ್ಯಾಂಗಲ್ಲಿರೋ ಅತಿ ಸುಂದರವಾದ ಹುಡುಗಿ ನೀವೇ. ದೃಷ್ಟಿ ಬಿಟ್ಟು ನನಗೆ ಹೊಟ್ಟೆ ಕಿಚ್ಚಾಗತ್ತಲ್ಲ, ನೀನು ಅಷ್ಟು ವೆಯ್ಟ್ ಇದೆಯಾ ಅಂತ. ದೇವರು, ಇದೊಂದು ನಾನು ಬೇಡ್ಕೊತೀನಿ. ಯಾಕೆ ನನ್ನ ಈ ಥರ ಹುಡ್ಸಿದ್ಯಾ, ಈ ಥರ ಕಲರ್ ಹುಡ್ಸಿದ್ಯಾ ಅಂತ. ಇಲ್ಲ, ನಾನು ಚೆನ್ನಾಗಿದ್ದೀನಿ ಹಂಗಂತ ಅಲ್ಲ, ಆದರೂ ನಿನ್ನ ಥರ ಕಲರ್ ಆ ಕಲರು ಚೆನ್ನಾಗಿದೆ ಈಗ ಜೊತೆನೇ ಅಂತ ಅವಳು ಎಷ್ಟು ನಾಜೂಕಾಗಿ ಹೇಳ್ತಾಳೆ ನೋಡು, ಸಬ್ಸ್ಕ್ರೈಬರ್ ಫೇವರ್ ಆಗಿ. ಯಾವುದ್ರ ಬಗ್ಗೆ ಮಾತಾಡಬೇಕು? ಅಯ್ಯೋ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಮತ್ತೆ ಹೇಳಿ, ನೀವು ಕ್ವಶನ್ ಕೇಳಿ ನಾನು ಆನ್ಸರ್. ಕಲರ್ ಬಗ್ಗೆ ದೇವ್ರು ಕೊಟ್ಟಿರೋ ಕಲರಿಗೆ ನಾವು ಖುಷಿ ಪಡಬೇಕು, ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋಬಾರ್ದು, ಏನು ಆ ಥರ ಏನು ಬಯಸಬಾರ್ದು. ದೇವರಿಗೆ ನಾವು ಯಾವತ್ತೂ ಚಿರಋಣಿ, ಥ್ಯಾಂಕ್ಫುಲ್ ಆಗಿರಬೇಕು. ಎಸ್, ನನಗೆ ರಿಗ್ರೆಟ್ಸ್ ಇಲ್ಲ. ನಿಂಗೆ ಇರೋಕ್ಕೆ ಚಾನ್ಸೇ ಇಲ್ಲ. ನಿಂಗೆ ಹೇಳಿದ್ರ ಮೇಲೂ ಇದೆ ಅಲ್ಲ. ಯಾಕೆ ನಾನು ಚೇತನ ಆಗಲಿ, ನಾನು ಭೂಮಿಕಾ ಆಗೇ ಇರ್ತೀನಿ. ನಿನಗೋಸ್ಕರ ನಾನು ಚೇಂಜ್ ಆಗಲ್ಲ ಚೇತು. ನನಗೋಸ್ಕರ ನಾನು ನಿನ್ನ ಚೇಂಜ್ ಮಾಡ್ಕೋತೀನಿ. ಹೆಚ್ಚಾಯ್ತು. ಆಫ್ಟರ್ 8 years ಬಂದು ಏನು ಅನಿಸ್ತು ಮೇಡಮ್? ಕರ್ಕೊಂಡು ಬಂದಿರೋದು ನಾನು, ಸೊ ಬಿ ಥ್ಯಾಂಕ್ಫುಲ್ ಫಾರ್ ಅಕ್ಷರಂಗೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ಥ್ಯಾಂಕ್ ಯು ಅಕ್ಷರ. ನನಗೆ ವರ್ಕ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು, ಇಲ್ಲಿ ನೋಡಿ ನನ್ನ ಸೊ ಅದಕ್ಕೆ ಕರ್ಕೊಂಡು ಹೆಂಗೆ ಅನಿಸ್ತು ಬಂದಿದ್ದು? ಖುಷಿ ಆಯಿತು. ಏನಾದ್ರು ಓಲ್ಡ್ ಮೆಮೊರೀಸ್ ಬಂತಾ? ಇಲ್ಲ, ನೋ, ಚಾಲ್ ಡಿಲೀಟೆಡ್ ಇನ್ ಮೈ. ಗೈಸ್, ಬಿಸಿ ಬೋಂಡ ತಿಂತಾ ಇದ್ದೀವಿ. ಮ್ಯಾಗಿ ಬಂತು, ಬಿಸಿ ಮ್ಯಾಗಿ ತಿಂದ್ರಿ. ಚೆನ್ನಾಗಿದೆಯಾ ಟೇಸ್ಟ್ ನೋಡಿ? ಅವಳು ತಿನ್ಲು. ಬೆಟರ್. ಚೆನ್ನಾಗಿದೆಯಾ? ಬೆಟರ್. ಚೇತು, ಚಳಿ ಒಂದು ಸಿಗರೇಟ್ ಕೊಡಿಸ್ಲಿ. ಬ್ಯಾಡ ಕಣವ, ಒಂದು ಪಫ್ ಹೊಡಿಬೋದಲ್ಲ? ಅವಳಿಗೆ ಅಭ್ಯಾಸ ಕಣೆ. ನಮ್ಮ ತೋಟದಲ್ಲೆಲ್ಲ ಹೆಂಗೆ ಹೊಡಿತಾರೆ ಗೊತ್ತಾ? ಹಿಂಗೆ ಹಿಡ್ಕೊಂಡು ಹೆಂಗೆ ಸೇದದಂತೂ ಸೇದಲ್ಲ. ಹ್ಯಾಶಾರು ನೀಟಾಗಿ ಬೀಳೋಣ ಅಂತ. ಹ್ಯಾಶ್ ಅಲ್ಲ, ಆ್ಯಶ್. ಚೆನ್ನಾಗಿದೆ ಗೈಸ್, ನಾಟ್ ಬ್ಯಾಡ್. ಇನ್ನೊಂಚೂರು ತರಕಾರಿ ಹಾಕಬೇಕಾಗಿತ್ತು, ಬಟ್ ಬೆಟರ್. ಈ ಚಳಿಗೆ ಪಾಪ ಇಲ್ಲಿ ಮಾಡಿಕೊಟ್ಟಿದ್ದಾರಲ್ಲ, ಗುಡ್. ಗೈಸ್, ಅಕ್ಷು ಮನೆಗೆ ಬಂದಿದೆ, ಇವಾಗ ಇಳ್ಕೊತಾ ಇದ್ದಾಳೆ. ನಾವು ಎಷ್ಟು ಗಂಟೆಗೆ ಬಂದಿದ್ದೀವಿ ಗೊತ್ತಾ? 9:16 ಬಂದಿದ್ದೀವಿ. ಎಲ್ಲಿ ಕಾಣಿಸ್ತಂತ ಇಲ್ಲ, 9:16 ಬಂದಿದ್ದೀವಿ. ಸೊ ಇವಾಗ ಇವ್ರನ್ನ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೋಗಬೇಕು. ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಕಾಣ್ತಾ ಇದ್ದಾರೆ. ಯಾ, ಅಕ್ಷರ ಅವರೇ, ನೆಕ್ಸ್ಟ್ ಶನಿವಾರ, ಮುಂದಿನ ವಾರ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ಯಾಕಂದರೆ ವೀಕ್ ಫುಲ್ಲು ಸೈಕಾಗಿರ್ತೀರಾ, ಐಟಿಲಿ ಕುಟ್ಟಿ ಅದಕ್ಕೆ ಹುಡುಕ್ತೀರಾ? ಸರಿ, ಈ ಥರನೇ ಒಂದು ಒಳ್ಳೆ ಪ್ಲೇಸ್ ಹುಡುಕಿ, ಆಯಿತಾ? ನೀವೇನು ಮಾಡ್ತೀರಾ? ಬ್ಲಾಗ್ಸ್? ಇನ್ನೇನು ಮಾಡೋದು, ನಮ್ಮದು ಜೀವನ ಅದೇ ತಾನೆ. ವ್ಲಾಗ್ಸ್, ವೀಡಿಯೋಸ್, ಎಡಿಟ್. Fine. I've told one place to Chechu ಓಕೆ. on Friday. ಅಲ್ಲಿ ಸುಮ್ಮನೆ ಹೇಳ್ತಾರೆ. No, No, I've told. that's ಸರ್ಪ್ರೈಸ್. but that's on Friday, not Saturday. ಓಕೆ ಗೈಸ್, ಫ್ರೈಡೇ ಅದೊಂದು ಪ್ಲೇಸ್ ನನಗೂ ಗೊತ್ತಿಲ್ಲ. ಫ್ರೈಡೇ ಸ್ಪೆಷಲ್ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಹೆಂಗಿದ್ದು ಫ್ರೈಡೇ ನೈಟ್ ಅವಳು ಮುಗ್ದಿರುತ್ತೆ ಕೆಲಸ ಎಲ್ಲ. ಹೋಗೋದು ಇನ್ನೂ ಒಂದು ತಿಂಗಳು ಇಲ್ಲೇ ಇರ್ತಾಳೆ. ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ನಮ್ಮನ್ನು ಅಂತ. ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ ಆ್ಯಂಡ್ ಫುಲ್ ಸುಸ್ತಾಯಿತು. ಇವತ್ತು ಡೇ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪಟ್ ಅಂತ ಡಿಸೈಡ್ ಮಾಡಿ ದೇವ್ರ ಮನೆಗೆ ಹೋಗಿ ಬಂದ್ವಿ. ಒಂಥರ ಬ್ಯೂಟಿಫುಲ್ ಮೂಮೆಂಟ್ಸ್ ಆಯಿತು. 8 ವರ್ಷದ ಹಿಂದೆ ಹೋಗಿದ್ದು, ಅದು ಬಿಟ್ಟರೆ ಇವಾಗಲೇ ಹೋಗಿದ್ದು. ಚೇತು ಅವಳ ಮನೆ ಹೋದ್ಲು ನನ್ನ ಬಿಟ್ಟು. ಸೊ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಶುಭರಾತ್ರಿ ಗಾಯ್ಸ್. ಬಾಯ್. ಟಾಟಾ.